ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ಗೌರವಾನ್ವಿತ ಪ್ರಾಂಶುಪಾಲರೇ, ಶಿಕ್ಷಕರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶುಭೋದಯ. ನಾನು 10ನೇ ತರಗತಿ ವಿದ್ಯಾರ್ಥಿನಿ ಪ್ರಿಯಾ. ಈ ವಿದಾಯಕೂಟದಲ್ಲಿ ಇಲ್ಲಿ ಮಾತನಾಡಲು ನನಗೆ ಸಂತೋಷವಾಗಿದೆ. ನನಗೆ ಈ ಅವಕಾಶವನ್ನು ನೀಡಿದ ನನ್ನ ಸಹಪಾಠಿಗಳು ಮತ್ತು ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ಈ ಒಂದು ಬೀಳ್ಕೊಡುಗೆ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇಂದು ನಮ್ಮ ವಿದಾಯಕೂಟ ನಡೆಯುತ್ತಿದ್ದು ಈ ಶಾಲೆಯಲ್ಲಿ ನಮ್ಮ ಕೊನೆಯ ದಿನವಾಗಲಿರುವುದರಿಂದ ನಿಮ್ಮ ಪ್ರೀತಿ ಮತ್ತು ಗೌರವದಿಂದ ನಾವು ಮುಗಿಬಿದ್ದಿದ್ದೇವೆ. ನನ್ನ ಎತ್ತರವು ನನ್ನ ಶಿಕ್ಷಕರಿಗೆ ಸರಿ ಸಮಾನವಾದಾಗ ಪೆನ್ಸಿಲನ್ನು ಹಿಡಿಯಲು ಮತ್ತು ಅದನ್ನು ಬಿಡಲು ತಿಳಿದಿಲ್ಲದ ಚಿಕ್ಕ ಮಗು ಈ ಶಾಲೆಗೆ ಪ್ರವೇಶ ಪಡೆಯುವ ಪ್ರಯಾಣದಂತಿದೆ. ಇಲ್ಲಿಂದ ನಾವೆಲ್ಲರೂ ಕಾಲೇಜಿನ ರೂಪದಲ್ಲಿ ದೊಡ್ಡ ಜಗತ್ತನ್ನು ನೋಡಲು ಹೋಗುತ್ತೇವೆ. ಆದರೆ ಶಿಕ್ಷಕರ ಪರಿಶ್ರಮವೇ ನಮ್ಮನ್ನು ಈ ಶಾಲೆಯಿಂದ ಹೊರಬರಲು ಸಾಕಷ್ಟು ಸಮರ್ಥನಾಗಿ ಮಾಡಿದೆ. ನನ್ನ ವರ್ಗದ ಪರವಾಗಿ ನಮ್ಮ ಶಿಕ್ಷಕರು ನೀಡಿದ ಎಲ್ಲ ಬೆಂಬಲ ಮತ್ತು ಕಾಳಜಿಯನ್ನು ನಾವೆಲ್ಲರೂ ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಲು ಬಯಸುತ್ತೇನೆ. ಶಾಲೆಯಲ್ಲಿ ಕಾಲೇಜಿಗಿಂತ ಭಿನ್ನವಾಗಿ ನಾವು ಶಿಸ್ತಿನಲ್ಲಿರಬೇಕು ಮತ್ತು ಇಲ್ಲಿ ನಾವು ಕಲಿತ ಶಿಷ್ಟಾಚಾರ ಮತ್ತು ಶಿಸ್ತು ನಮಗೆ ಬಲವಾದ ಅಡಿಪಾಯವನ್ನು ನೀಡಿದೆ. ನಾನು ಈಗಷ್ಟೇ ಶಾಲೆಗೆ ಸೇರಿಕೊಂಡಿರುವಂತೆ ತೋರುತ್ತಿದೆ ಮತ್ತು ಈ ಸುರಕ್ಷಿತ ಮತ್ತು ಪರಿಚಿತ ಸ್ಥಳವನ್ನು ಬಿಡಲು ನನಗೆ ತುಂಬ ಮುಂಚೆಯೇ ಇದೆ. ಈ ಶಾಲೆಯ ಆವರಣದ ಹೊರಗಿನ ಪ್ರಪಂಚವನ್ನು ನಾನು ಹೇಗೆ ಎದುರಿಸುತ್ತೇನೆ ಎಂದು ನನಗೆ ಭಯವಾಗಿದೆ. ಆದರೆ ಎಲ್ಲೋ ನಾನು ನಿಮ್ಮನ್ನು ಹೆಮ್ಮೆ ಪಡುವಂತೆ ಮಾಡುತ್ತೇನೆ ಎಂಬ ವಿಶ್ವಾಸವಿದೆ ಮತ್ತು ನಿಮ್ಮ ಬೋಧನೆ ಮತ್ತು ಆಶೀರ್ವಾದದಿಂದ ನಾನು ಪಡೆದ ಈ ವಿಶ್ವಾಸ. ಈ ಶಾಲೆಯು ನಮ್ಮ ಎರಡನೆಯ ಮನೆಯಂತಿತ್ತು. ಅಲ್ಲಿ ನಾವು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಕಲಿತಿದ್ದೇವೆ. ನಾನು ನನ್ನ ಶಿಕ್ಷಕರು ಮತ್ತು ಶಾಲೆಯನ್ನು ಹೆಮ್ಮೆ ಪಡುವಂತೆ ಮಾಡುತ್ತೇನೆ ಎಂದು ನಾನು ಖಚಿತಪಡಿಸಿಕೊಳ್ಳುತ್ತೇನೆ. ನನ್ನ ಕಿರಿಯರಿಗೆ ನಿಮ್ಮ ಶಿಕ್ಷಕರು ಏನು ಹೇಳುತ್ತಾರೆಂದು ಅನುಸರಿಸಿ ಎಂದು ನಾನು ಹೇಳಲು ಬಯಸುತ್ತೇನೆ. ಶಿಕ್ಷಕರು ಕೆಲವೊಮ್ಮೆ ನಿಮ್ಮನ್ನು ಬೈಯಬಹುದು, ಆದರೆ ಅದು ನಿಮ್ಮ ಒಳಿತಿಗಾಗಿ ಮಾತ್ರ. ಮತ್ತು ನನ್ನ ಬ್ಯಾಚ್ಮೇಟ್ಗಳಿಗೆ, ಹುಡುಗರಿಗೆ ನಾವು ಸಂಪರ್ಕದಲ್ಲಿರುತ್ತೇವೆ ಎಂದು ನಾನು ಹೇಳಲು ಬಯಸುತ್ತೇನೆ. ನಾವು ಇಲ್ಲಿ ಬಹಳ ಒಳ್ಳೆಯ ಸಮಯವನ್ನು ಕಳೆದಿದ್ದೇವೆ ಮತ್ತು ಆ ಎಲ್ಲ ನೆನಪುಗಳಿಗೆ ಧನ್ಯವಾದಗಳು.